ಎಲಿಮೆಂಟ್ ಲಾ ಇದೆ ಹ್ಯೂಮನ್ ನೇಚರ್ನಲ್ಲಿ. ಒಂಥರ ನಮ್ಮ ಬಗ್ಗೆ ನಾನು ಸರಿಯಾಗಿದ್ದೀನಿ ಅಂದ್ಕೊಂಡ್ಬಿಟ್ಟು ನಂಬಿಡೋದು. ನಂಬಿದ ತಕ್ಷಣ ನಾವು ಎಲ್ಲರೂ ಸರಿ ಇಲ್ಲ ಅಂತ. ಯಾಕೆಂದರೆ ನಾನು ಸರಿಗಿದ್ದೀನಿ ಅಂತ ಪ್ರೂವ್ ಮಾಡೋದು ಹೇಗೆ? ಇವ್ರು ಸರಿಗಿಲ್ಲ. ನನ್ನ ಬಗ್ಗೆ ನಾನು ಜಾಸ್ತಿ ಹೆಮ್ಮೆ ಪಟ್ಕೊಳ್ಳೋದು ಹೇಗೆ? ಬೇರೆಯವ್ರು ಸರಿಗಿಲ್ಲ ಅಂತ. ಇದೊಂಥರ ದಾಳಿ ಮಾಡೋ ಸ್ವಭಾವ, ಅಗ್ರೆಸಿವ್ನೆಸ್. ಇದು ಯಾವಾಗ ನಮ್ಮಲ್ಲಿ ಇರುತ್ತೆ, ಇದು ಒಂದು ಡಾರ್ಕ್ ಸೈಡ್ ನಮ್ಮಲ್ಲಿ. ಬಾಯಿನಲ್ಲಿ ಹೇಳ್ತಾ ಇರ್ತೀವಿ, ನಾನು ಇರ್ಯಾಷನಲ್ ಅಲ್ಲ, ಯಾವುದು ನಾನಲ್ಲ, ಇದು ಯಾವುದು ನನ್ನ ಹತ್ರ ಬರಲ್ಲ, ನಾನು ತುಂಬ ಒಳ್ಳೆಯವನು, ನಿಮಗೆ ಗೊತ್ತಿಲ್ಲ ನಾನು ಎಷ್ಟು ಒಳ್ಳೆಯವನು ಅಂತ. ನಿಜವಾಗ್ಲೂ ನನಗೆ ಆ ಇಂಟೆನ್ಷನ್ ಇರಲಿಲ್ಲ, ನಾನು ಆ ಥರ ಅಲ್ಲ, ಯಾವತ್ತೂ ಮಾಡಿಲ್ಲ, ಪ್ರತಿ ಸತಿ ಹೇಳ್ತಾ ಇರ್ತೀವಿ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಡಾರ್ಕರ್ ಸೈಡ್ ಯಾರಲ್ಲಿಲ್ಲ, ಎಲ್ಲರಲ್ಲೂ ಇದೆ. ಒಪ್ಕೊಳ್ತಾ ಸರಿ ಹೋಗುತ್ತೆ. ಒಪ್ಕೊಳ್ಳೋದು ಪ್ರಾರಂಭ ಮಾಡೋದು ಯಾವಾಗ? ನಾವೆಲ್ಲರೂ ಒಂದೇ ಮೂಲ, ಎಲ್ಲರಲ್ಲೂ ದೋಷ ಇದೆ, ಎಲ್ಲರಲ್ಲೂ ಡಾರ್ಕ್ ಸೈಡ್ ಇದೆ. ಒಪ್ಕೊಂಬಿಡಿ, ನಿಮಗೂ ಸೇರಿಸ್ಕೊಂಡು. ನಾನು ಮಾತ್ರ ಹೊರತಲ್ಲ, ನಾವೆಲ್ಲ ಹೇಳ್ತೀನಿ, ಒಂದೇ ಬಟ್ಟೆನಲ್ಲಿ ಹೊಲಿದ ಡಿಫರೆಂಟ್ ಉಡುಪುಗಳು ನಮ್ಮಲ್ಲಿ ಇದ್ದೇ ಇದೆ. ಒಂದೇ ಬಟ್ಟೆ, ಒಂದೇ ಟೆಕ್ಸ್ಚರು, ಒಂದೇ ಫ್ಯಾಬ್ರಿಕ್ಕು. ಯಾವ ಇತಿಹಾಸದಲ್ಲೂ ಏನೂ ವ್ಯತ್ಯಾಸ ಕಂಡಿಲ್ಲ. ನಮ್ಮ ಒಳಗಡೆ ಎನರ್ಜಿ ಆಗಲಿ, ನಮ್ಮನ್ನು ಒಳಗಡೆ ಒಂದು ಭಾವನೆಗಳಾಗಲಿ, ಎಮೋಷನ್ಸ್ ಆಗಲಿ, ಇವೆಲ್ಲನೂ ಕೂಡ ನಾವು ಬೆಳೆಸ್ಕೊಳ್ಳೋದು, ಹೆಚ್ಚು ಮಾಡ್ಕೊಳ್ಳೋದು ಬಿಡೋದು ನಾವು. ಎಲ್ರಿಗೂ ಮೆದುಳು ಒಂದೇ ಥರನೇ ಸ್ಟ್ರಕ್ಚರ್ ಆಗಿರೋದು, ರಚನೆ ಆಗಿರೋದು. ಆದರೆ ಕೆಲಸ ಮಾಡೋದು ಕೆಲವು ಸಂಸ್ಕಾರದಿಂದ ಅದನ್ನು ಯಾವ ರೀತಿ ಬಳಸ್ಕೋಬೇಕೋ, ಎಷ್ಟು ಪರ್ಸೆಂಟೇಜ್ ಕೆಪಾಸಿಟಿ ಬಳಸ್ಕೋಬೇಕೋ ಅವ್ರು ಬಳಸ್ಕೊಂಡಿರೋದ್ರಲ್ಲಿ ವ್ಯತ್ಯಾಸ ಆಗಬೇಕು. ಯಾವಾಗ? ಅದು ಮೊದಲು ಒಪ್ಕೊಂಡಾಗ. ನನ್ನಲ್ಲಿ ದೋಷ